ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮೈಸೂರು ಅರಮನೆ ಪ್ರಾಂಗಣದಲ್ಲಿ ಈಗ ನಮ್ಮ ಮನೆಗಳಲ್ಲಿ ಏನಾದರೂ ಹಬ್ಬ ಹರಿದಿನಗಳಲ್ಲಿ ನಾವು ಹೇಗೆ ಪ್ರಿಪೇರ್ ಆಗ್ತೀವಿ ಮನೆಗಳನ್ನು, ಆ ರೀತಿ ಅರಮನೆಯನ್ನು ನಾವು ಶುಚಿತ್ವಗೊಳಿಸಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಎಲ್ಲ ಸುಣ್ಣ ಬಣ್ಣಗಳನ್ನು ಅದಕ್ಕೆ ಮಾಡಿ, ತದನಂತರ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವ ಸ್ಥಳಗಳಲ್ಲಿ ಅದನ್ನು ಶುದ್ಧೀಕರಿಸಿ, ಮತ್ತು ಈಗ ನಮ್ಮ ಅರಮನೆ ಅಂತ ಹೇಳಿದ್ರೆ ವಿಶೇಷವಾಗಿ ಅದರಲ್ಲಿ ವಿದ್ಯುತ್ ಶಕ್ತಿ, ಅದರಲ್ಲಿ ನಮ್ಮ 1 ಲಕ್ಷ ಇನ್ಕ್ಯಾಂಡಿಲೈಸ್ ಬಲ್ಬ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಆ 1 ಲಕ್ಷ ಬಲ್ಬ್ಗಳನ್ನು ಆಲ್ಮೋಸ್ಟ್ ಟೆಸ್ಟ್ ಮಾಡಿ ಅದರಲ್ಲಿ ಯಾವ ಬಲ್ಬ್ ಹೋಗಿದೆ, ಅಪ್ರಾಕ್ಸಿಮೇಟ್ಲಿ ನಮಗೆ 15,000ದಿಂದ 20,000 ಇನ್ಕ್ಯಾಂಡಿಲೈಸ್ ಬಲ್ಬ್ಗಳನ್ನು ನಾವು ಈ ವರ್ಷದಲ್ಲಿ ನಾವು ಅದನ್ನು ಚೇಂಜ್ ಮಾಡ್ತೀವಿ ಪ್ರತಿ ವರ್ಷ. ಮತ್ತು ಅದಕ್ಕೆ ನಾವು ಸಿವಿಲ್ ಕೆಲಸದಲ್ಲಿ ಎಲ್ಲೆಲ್ಲಿ ನಾವು ಈ ಟೈಲ್ಸ್ ಎಲ್ಲಿ ಹೋಗಿದೆ, ಕೇಬಲ್ಸ್ ಎಲ್ಲಿ ಹೋಗಿದೆ, ಆನೆಗಳಿಗೆ ನಮಗೆ ಏನು ನೆಸಿಟಿ, ಆನೆ ಮಾವುತರು ಕಾವಾಡಿಗಳು ಅವ್ರು ಬಂದಾಗ ಅವ್ರಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗ್ಬೋದು, ಅವ್ರಿಗೆ ಬೇಸಿಕ್ ನೆಸಸರೀಸು ಏನೆಲ್ಲ ಕೊಡಬೇಕಾಗುತ್ತೆ ಅದನ್ನಾಗ್ಬೋದು, ಮತ್ತು ಪೂಜಾ ಕೈಂಕರ್ಯಗಳು ಕೈಗೊಳ್ಳುವ ಸ್ಥಳದಲ್ಲಿ, ಮತ್ತು ನಾವು PWDಗೆ ಸರ್ಟಿಫೈ ಮಾಡಿಕೊಡ್ಬೇಕು. ಅಂಬಾರಿಯನ್ನು ಏರಿಸುವ ಮತ್ತು ಇಳಿಸುವ ಸ್ಥಳಗಳಲ್ಲಿ ಅದನ್ನು ಸರ್ಟಿಫೈ ಮಾಡಿ ಅದನ್ನು ಕರೆಕ್ಟ್ ಮಾಡಿ ಕೊಡಬೇಕಾಗುತ್ತೆ. ಇದರಲ್ಲಿ ನಮ್ಮಲ್ಲಿ 3 ಸೆಕ್ಷನ್ ಆಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಸಿವಿಲ್ಲು, ಒಂದು ಎಲೆಕ್ಟ್ರಿಕಲ್ಲು, ಇನ್ನೊಂದು ಆರ್ಟಿಕಲ್ಚರು. ಆರ್ಟಿಕಲ್ಚರ್ ಸೆಕ್ಷನ್ಲು ಕೂಡ ಒಂದು 15 ಬಗೆಯ ಫ್ಲೇವರ್ಸ್ಗಳು, ವಿವಿಧ ಜಾತಿಯ 15 ಬಗೆಯ ಫ್ಲೇವರ್ಸ್ಗಳು, ಒಂದು 5,000ದಿಂದ ಒಂದು 8,000 ಪಾರ್ಟ್ಸ್ಗಳನ್ನು ನಾವು ರೆಡಿ ಮಾಡ್ತೀವಿ. ಆ ಪಾಟ್ಗಳಲ್ಲಿ 5,000 ಪಾಟು ನಾವು ಅರಮನೆ ಪ್ರಾಂಗಣದಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿದ್ರೆ ವಿತ್ ನಾಲ್ವಡಿ, ನಮ್ಮ ನಾಲ್ವಡಿ ಮಹಾರಾಜರ ಒಂದು ಪ್ರತಿಮೆ ಸಿರಿಧಾನ್ಯದಲ್ಲಿ ಮಾಡಿ ಅದನ್ನು ಇಲ್ಲಿ ಅನಾವರಣಗೊಳಿಸ್ತೇವೆ. ಅದೇ ರೀತಿ ನಮ್ಮ ಕುಪ್ಪಣ್ಣ ಪಾರ್ಕ್ನಲ್ಲೂ ಕೂಡ ಅರಮನೆ ವತಿಯಿಂದ ನಾವು ಭಾಗವಹಿಸ್ತೇವೆ. ಪ್ರತಿ ವರ್ಷವೂ ಕೂಡ ನಾವು ಅದರಲ್ಲಿ ಬಹುಮಾನವನ್ನು ಗಳಿಸ್ತೇವೆ. ಕುಪ್ಪಣ್ಣ ಪಾರ್ಕ್ನಲ್ಲಿ ನಾವು ಆರ್ಟಿಕಲ್ಚರ್ ಸೆಕ್ಷನ್ಲಿ ಭಾಗವಹಿಸಿ ನಾವು ಗಾರ್ಡನ್ ಮೇಂಟೆನೆನ್ಸ್ ಅದರಲ್ಲೂ ಕೂಡ ನಾವು ಪ್ರಥಮ ಬಹುಮಾನವನ್ನು ಹಲವಾರು ವರ್ಷಗಳಿಂದ ನಾವು ಪಡ್ಕೊಳ್ತಾ ಇದ್ದೀವಿ ಮೈಸೂರು ಅರಮನೆ ಮಂಡಳಿಯವರು. ಅಲ್ಲೂ ಕೂಡ ನಾವು ಒಂದು 3,000ರಿಂದ 5,000 ಪಾಟ್ಗಳನ್ನು ಹಾಕಿ ವಾಣಿ ವಿಲಾಸ ಸನ್ನಿಧಾನವನ್ನು ಸಿರಿಧಾನ್ಯದಲ್ಲಿ ಮಾಡಿ, ಮೈಸೂರು ಅಂತ ಹೇಳಿದ್ರೆ ಪ್ರತಿ ವರ್ಷ ಒಂದೊಂದು ಸಿಂಬಾಲಿಕ್ ಆಗಿ ಮಾಡ್ತೀವಿ. ಈ ಸಲ ಒಂದು ಟಾಂಗಾ ಗಾಡಿಗಳನ್ನು ಮಾಡಿ ಅದರಲ್ಲಿ ನಮ್ಮ ಪ್ರವಾಸಿಗರು ಕುಳಿತು ಅದರಲ್ಲಿ ಹೋಗ್ತಾ ಇರೋದು, ಅದನ್ನು ಟಾಂಗಾವನ್ನು ನಾವು ಎನ್ಕರೇಜ್ ಮಾಡಬೇಕು. ಅರಮನೆ ಸುತ್ತ ನಾವು ಆದಷ್ಟು ವೆಹಿಕಲ್ ಬಿಟ್ಟು ಟಾಂಗಾಗಳಲ್ಲಿ ಓಡಾಡೋದು, ಈ ರೀತಿ ಮಾಡಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ಇವತ್ತು ಕುಪ್ಪಣ್ಣ ಪಾರ್ಕ್ನಲ್ಲಿ ಅದನ್ನು ಏರ್ಪಾಡು ಮಾಡಿದೆ. ಹೀಗಾಗಿ ಇದಲ್ಲದೆ ನಮ್ಮದು ಏನು ರಿಚುವಲ್ಸ್ ನಡೀತದೆ ಅರಮನೆ ಒಳಗೆ ಅದನ್ನು ಪ್ರಮೋದಾದೇವಿ ಒಡೆಯರವರು ಅವರು ನಡೆಸ್ತಾರೆ. ನಾವು ಸರ್ಕಾರದ ವತಿಯಿಂದ ಅರಮನೆ ಮುಂಭಾಗ ಏನು ನಾವು ಕಲ್ಚರಲ್ ಪ್ರೋಗ್ರಾಮು ಆಲ್ ದಿ 10 days ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಬಂದು ಅದನ್ನು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಲೋಕಲ್ ಆರ್ಟಿಸ್ಟ್ಗಳು ಫಸ್ಟು ಸ್ಲಾಟ್ಸಲ್ಲಿ ಅವರು ಕೂಡ ಪರ್ಫಾರ್ಮ್ ಮಾಡ್ತಾರೆ. ಆ ಕಾರ್ಯಕ್ರಮವನ್ನು ಮಾಡ್ತೀವಿ. ಪ್ಲಸ್ ಫೈನಲ್ ಡೇ ದ ಪ್ರೊಸೆಷನ್ ವಿಲ್ ಸ್ಟಾರ್ಟ್ ಫ್ರಮ್ ದ ಮೈಸೂರು ಪ್ಯಾಲೇಸ್. ಅದಕ್ಕೆ ಏನು ಬೇಕು, ಸೀಟಿಂಗ್ ಅರೇಂಜ್ಮೆಂಟ್ ಆಗ್ಬೋದು, ಮತ್ತು ವ್ಯವಸ್ಥೆಗಳಾಗ್ಬೋದು, ಒಳಗಡೆ ಅವ್ರಿಗೆ ಅಲ್ಲಿ ಬಂದಾಗ ಜನಕ್ಕೆ ಯಾವ್ಯಾವ ಗೇಟಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಬರಬೇಕು ಅನ್ನೋದಕ್ಕೆ ಒಂದು ಮೀಟಿಂಗ್ಗಳಾಗ್ಬೋದು. ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲಿ ಸಕಲ ಸಿದ್ಧತೆಯನ್ನು ಅದಕ್ಕೆ ಮಾಡ್ಕೊಳ್ತಾ ಇದೆ. ಸೊ ನಾವು ಮನೆಯಲ್ಲಿ ಹಬ್ಬವನ್ನು ಆಚರಿಸ್ಬೇಕಾದ್ರೆ ಹೇಗೆ ನಾವೆಲ್ಲರೂ ಹುರಿದುಂಬಿಸ್ಕೊಂಡು ಹೇಗೆ ನಾವು ಸಂತೋಷದಿಂದ ಓಡಾಡ್ತೀವಿ, ಅದೇ ರೀತಿ ನಮ್ಮ ಕುಟುಂಬ ಸದಸ್ಯರು ಅಂದರೆ ಅರಮನೆಯ ಕುಟುಂಬ ಸದಸ್ಯರು ನಾವೆಲ್ಲ ಸ್ಟಾಫು ಕೂಡ ಇದರಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅರಮನೆ ಆವರಣದಲ್ಲಿ ನಾವು ನಾಲ್ವಡಿ ಮಹಾರಾಜರ ಪ್ರತಿಮೆಯನ್ನು ನಾವು ಸಿರಿಧಾನ್ಯದಲ್ಲಿ ಮಾಡ್ತಾ ಇದ್ದೇವೆ. ಅದಲ್ಲದೆ ನಾವು ಪಾರ್ಟ್ಸ್ಗಳಲ್ಲಿ ಮಾಡ್ತೀವಿ. ನಮ್ಮ ಕಚೇರಿ ಮುಂಭಾಗ ಕೂಡ 2 ನವಿಲುಗಳನ್ನು ಮಾಡ್ತೀವಿ. ಮಾಡಿ ಅದನ್ನು ಜನಕ್ಕೆ ನೋಡೋದಕ್ಕೆ ಅವಕಾಶ ಮಾಡ್ತೀವಿ. ಅದಲ್ಲದೆ ನಮ್ಮದು ನ್ಯಾಚುರಲ್ ಆಗಿ ಗುಲಾಬಿ ತೋಟ ಇದೆ. ಆ ತೋಟದಲ್ಲಿ ಎಲ್ಲ ಗುಲಾಬಿಗಳು ಕೂಡ ದಸರಾ ಟೈಮಲ್ಲಿ ಬರೋ ಥರ ನಾವು ಈಗಾಗಲೇ ಅದಕ್ಕೆ ಪ್ರೌನ್ ಮಾಡಿ ಕಟಿಂಗ್ ಮಾಡಿ ಅದಕ್ಕೆ ಏರ್ಪಾಡು ಕೂಡ ಮಾಡಿದ್ದೇವೆ. ವಿದ್ಯುತ್ ದೀಪಕ್ಕೆ ಸಂಬಂಧಪಟ್ಟಂತೆ ಅದು 1 ಲಕ್ಷ ನಮ್ಮದು ಇನ್ಕ್ಯಾಂಡಿಲೈಸ್ ಬಲ್ಬ್ ಇದೆ. ಇವತ್ತಿಗೂ ಸ್ಟಿಲ್ ಟುಡೇ ನಾವು ಇನ್ಕ್ಯಾಂಡಿಲೈಸ್ ಬಲ್ಬ್ಗಳನ್ನು ಯೂಸ್ ಮಾಡ್ತೀವಿ, ಬಿಕಾಸ್ ಇಟ್ ಗಿವ್ಸ್ ದಿ ಗೋಲ್ಡನ್ ಎಮಿಟ್ಸ್. ಸೊ ಅದನ್ನು ಮಾಡೋದ್ರಿಂದ ನಾವು ಪ್ರತಿ ವರ್ಷ ಅದನ್ನು ಟೆಸ್ಟ್ ಮಾಡಿ 15,000ರಿಂದ 20,000 ವಿದ್ಯುತ್ ಬಲ್ಬ್ಗಳನ್ನು ಈ ಸಮಯದಲ್ಲಿ ನಾವು ಚೇಂಜ್ ಮಾಡ್ತೇವೆ.